ಹಾಗೂ ಧಾರಾವಾಹಿ ನಟಿಯರು ಹೆಚ್ಚಾಗಿ 8ರಿಂದ 10 ವರ್ಷಗಳ ನಟನೆಯಲ್ಲಿ ಬ್ಯುಸಿಯಾಗಿರ್ತಾರೆ. ನಂತರ ಸಿನಿಮಾದಲ್ಲಿ ಅವಕಾಶಗಳು ಕಡಿಮೆ ಆಗ್ತಿದ್ದಂತೆ ಮದುವೆ ಬಗ್ಗೆ ಯೋಚನೆ ಮಾಡ್ತಾರೆ. ಇನ್ನು ಕೆಲವರು ಚಿತ್ರರಂಗದಲ್ಲಿ ಯಶಸ್ಸಿನ ಉತ್ತುಂಗದಲ್ಲಿರುವಾಗಲೇ ಮದುವೆ ಆಗ್ತಾರೆ. ಕನ್ನಡದ ಅನೇಕ ನಟಿಯರು ಉದ್ಯಮಿಗಳನ್ನೇ ಮದುವೆಯಾಗಿ ಕುಟುಂಬದ ಜೀವನ ನಡೆಸಿದ್ದಾರೆ. ಇಲ್ಲಿ ಉದ್ಯಮಿಗಳನ್ನೇ ಮದುವೆ ಆಗಿರುವ ಕನ್ನಡದ ನಟಿಯರ ಬಗ್ಗೆ ಇಂದಿನ ಈ ವಿಡಿಯೋದಲ್ಲಿ ತಿಳಿಯೋಣ. ಮೊದಲಿಗೆ ದೀಪಿಕಾ ದಾಸ್. ನಾಗಿಣಿ ಸೀರಿಯಲ್ ಮೂಲಕ ಕರ್ನಾಟಕದ ಮನೆ ಮಾತಾಗಿರುವ ದೀಪಿಕಾ ದಾಸ್ ಮಾರ್ಚ್ 1ರಂದು ಗೋವಾದಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ದೀಪಿಕಾ ಪತಿ ದೀಪಕ್ ರಿಯಲ್ ಎಸ್ಟೇಟ್ ಡೆವಲಪರ್ ಹಾಗೂ ಐಟಿ ಉದ್ಯಮದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಮೂಲತಃ ಬೆಂಗಳೂರಿನ ರಾಜರಾಜೇಶ್ವರಿ ನಗರದವರಾದ ದೀಪಕ್ ಯುಕೆ ಹಾಗೂ ದುಬೈನಲ್ಲಿ ಸ್ಟಾರ್ಟ್ಅಪ್ ಕೂಡ ಹೊಂದಿದ್ದಾರೆ. ಇವರಿಬ್ಬರದು ಲವ್ ಕಮ್ ಅರೇಂಜ್ಡ್ ಮ್ಯಾರೇಜ್. ಅದಿತಿ ಪ್ರಭುದೇವ. ಸ್ಯಾಂಡಲ್ವುಡ್ ಮಿಲ್ಕಿ ಬ್ಯೂಟಿ ಅದಿತಿ ಪ್ರಭುದೇವ ಕೂಡ ಉದ್ಯಮಿಯನ್ನೇ ಮದುವೆ ಆಗಿದ್ದಾರೆ. ಅದಿತಿ 2022ರ ನವೆಂಬರ್ 28ರಂದು ಚಿಕ್ಕಮಗಳೂರಿನ ಕಾಫಿ ಪ್ಲಾಂಟರ್ ಯಶಸ್ ಪಾಟ್ಲ ಎಂಬುವವರೊಂದಿಗೆ ಸಪ್ತಪದಿ ತುಳಿದಿದ್ದಾರೆ. ಸದ್ಯ ಈ ಜೋಡಿ ಮೊದಲ ಮಗುವಿನ ನಿರೀಕ್ಷೆಯಲ್ಲಿದೆ. ಇನ್ನು ನಟಿ ಅಮೂಲ್ಯ. ಚೆಲುವಿನ ಚಿತ್ತಾರ ನಟಿ ಅಮೂಲ್ಯ 2017ರ ಮೇ 12ರಂದು ಆದಿಚುಂಚನಗಿರಿಯಲ್ಲಿ ಉದ್ಯಮಿಯಾಗಿ ಗುರುತಿಸಿಕೊಂಡಿರುವ ಜಗದೀಶ್ ಆರ್ ಚಂದ್ರ ಅವರನ್ನ ವಿವಾಹವಾದರು. ಜಗದೀಶ್ ತಂದೆ ರಾಜಕಾರಣಿಯಾಗಿದ್ದು ಅವರು ಕೂಡ ಸಕ್ರಿಯರಾಗಿರುತ್ತಾರೆ. ಮದುವೆಯಾದ ಬಳಿಕ ನಟನೆಯಿಂದ ದೂರ ಉಳಿದಿರುವ ನಟಿ ಅಮೂಲ್ಯ ಅವಳಿ ಗಂಡು ಮಕ್ಕಳಿಗೆ ತಾಯಿಯಾಗಿದ್ದಾರೆ. ಪ್ರಣೀತಾ ಸುಭಾಷ್. ನಟಿ ಪ್ರಣೀತಾ ಸಿನಿಮಾ ನಟಿಯಾಗಿ ಮಾತ್ರವಲ್ಲದೆ ಸಮಾಜ ಸೇವೆಯಲ್ಲೂ ಗುರುತಿಸಿಕೊಂಡಿದ್ದಾರೆ. ತಮ್ಮ ಪ್ರಣೀತಾ ಫೌಂಡೇಶನ್ ವತಿಯಿಂದ ಎಷ್ಟೋ ಜನರಿಗೆ ಉಚಿತ ವೈದ್ಯಕೀಯ ಸೇವೆ ನೀಡುತ್ತಿದ್ದಾರೆ. ಇವರು ಕನ್ನಡ ಮಾತ್ರವಲ್ಲದೆ ಅನೇಕ ಭಾಷೆಗಳಲ್ಲಿ ನಟಿಸಿದ್ದಾರೆ. ಇವರು ಉದ್ಯಮಿ ನಿತಿನ್ ರಾಜು ಅವರನ್ನ 2021ರ ಮೇ 30ರಂದು ವಿವಾಹವಾಗಿದ್ದರು. ಕಾವ್ಯ ಗೌಡ. ಕನ್ನಡದ ಹಲವು ಧಾರಾವಾಹಿ ಹಾಗೂ ಸಿನಿಮಾಗಳಲ್ಲಿ ಅಭಿನಯಿಸಿರುವ ನಟಿ ಕಾವ್ಯ ಗೌಡ ಕೂಡ ಉದ್ಯಮಿ ಸೋಮಶೇಖರ್ ಅವರನ್ನ ಮದುವೆಯಾಗಿದ್ದಾರೆ. ಕಾವ್ಯ ಗೌಡ ಮದುವೆ ಬಳಿಕ ನಟನೆಯಿಂದ ದೂರ ಉಳಿದಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದಾರೆ. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.